ಆಸ್ಪತ್ರೆಯಲ್ಲಿ ನಿಮ್ಮನ್ನ ತುಂಬಾ ಯಾರೋ ಲೈಕ್ ಮಾಡ್ತಿದ್ದಾರೆ ಅಂತಾಯ್ತು. ಬರೀ ಲೈಕ್ ಅಷ್ಟೇನಾ ಅಥವಾ ಮಂದಾರ ಪುಷ್ಪವು ನೀನು ಅಂತ ಹಾಡಿಡ್ಕೊಂಡು ಓಡಾಡ್ತಿದಾರಾ? ನಿಮಗೆ ಮಾಡೋಕ್ ಬೇರೆ ಕೆಲಸ ಅಲ್ವಾ? ಬೊಕ್ಕೆ ಕೊಟ್ಟ ತಕ್ಷಣ ಲೈಕು ಲವ್ ಮದ್ವೆ ಎಲ್ಲ ಆಗ್ಬಿಡತ್ತಾ? ನೀವು ಒಳ್ಳೆ. ಅಷ್ಟಕ್ಕೂ ಈ ಬೊಕ್ಕೆ ನನಗೆ ಕಳ್ಸಿರೋದು ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ? ಪ್ರೂಫಾ? ಒಂದು ನಿಮಿಷ. ರಿಯಾ ನಿಮಗಾಗಿ. ರಿಯಾ ಅಂದ್ರೆ ನೀವೇ ತಾನೇ? ಹೌದು, ರಿಯಾ ನನಗೆ ಕಳ್ಸಿರೋದು. ಯಾರೋ ಪೇಷಂಟ್ಸ್ ಇರ್ತಾರೆ ಬಿಡಿ. ಮೋಸ್ಟ್ಲಿ ನಿಮಗಷ್ಟೇ ಪೇಷಂಟ್ ಇರ್ಬೋದು, ಆದರೆ ಬೊಕ್ಕೆ ಒಳಗೆ ರೆಡ್ ರೋಸು ಕೊಟ್ಟಿದ್ದಾರೆ ಅಂದ್ರೆ ಸಮಥಿಂಗ್ ಏನೋ ಇರುತ್ತೆ ಅಲ್ವಾ? ನನಗೆ ಮಾಡೋಕ್ಕೆ ತುಂಬಾ ಕೆಲಸ ಇದೆ, ಸುಮ್ಮನಿರಿ. ಆಯ್ತು ಬಿಡಮ್ಮ. ಹೂವಂತ ಹುಡುಗಿಗೆ ಹೂವನ್ನೇ ಕೊಡ್ತಾ ಇದ್ದೀನಿ. ನಾನು ಎಷ್ಟೇ ತೊಂದರೆ ಕೊಟ್ಟು ನಿನ್ನ ಲೈಫಿಗೆ ಮುಳ್ಳಾದರೂ ಮನೆಯವ್ರ ಥರನೇ ನೋಡ್ಕೊಂಡೆ. ನಿನ್ನ ಮನಸ್ಸು ಹೂವಿಗಿಂತ ಮೃದು. ಸರಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೂ ಬರ್ದೇ ಇರೋ ಫೂಲ್ ನಾನು. ಅದಕ್ಕೆ ಈಗ ಹೇಳ್ತಿದ್ದೀನಿ, ಥ್ಯಾಂಕ್ಸ್ ಹೂವೇ. ನಮ್ಮ ಚಿಲ್ಡ್ರೆ ಡಾಕ್ಟ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ಲೆವೆಲ್ಗೆಲ್ಲ ಬರೀತಾರೆ ಅಂತ ಗ್ಯಾರಂಟಿ ಅನ್ಕೊಂಡಿರಲಿಲ್ಲ. ಹಾರ್ಟ್ ಟಚಿಂಗ್ ಕೋಟ್ಸ್ ಅಂತ ಸರ್ಚಲ್ಲಿ ಕೊಟ್ರೆ ಇಂಥ 1000 ಲೈನ್ ಸಿಗುತ್ತೆ. ಈ ಸಂಜು ನಿನಗೋಸ್ಕರ ಕವಿತೆ ಬರಿತಾ ಕೂತಿದ್ದಾನೆ ಅನ್ಕೊಂಡ್ಯಾ? ನೆವರ್ ಇನ್ ಮೈ ಲೈಫ್. ಮೆಸೇಜ್ ಓದ್ತಾ ಕೆನ್ನೆ ಕೆಂಪ್ಯಾಕಾಯ್ತು. ನಿಮ್ ಲವರ್ ಬಾಯ್ ಏನಂತ ಮೆಸೇಜ್ ಮಾಡಿದಾನೆ? ಸುಮ್ಮನೆ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೋಗಿ. ನಮ್ಗೆ ಯಾಕೆ ಬಿಡಮ್ಮ. ನಿನ್ನ ಫೂಲ್ ಮಾಡೋದು ಇಷ್ಟೊಂದು ಈಸಿ ಅಂತ ಗೊತ್ತಾಗಿದ್ದಿದ್ರೆ ಕಿತ್ನೆ ಫೂಲ್ ದಿಯಾ ಹೋತಾ. 4 ಹೂ ಕೊಟ್ಟಿದ್ದಕ್ಕೆ ಇಷ್ಟು. ಮುಂದೆ ನಿನ್ನ ಕತೆ ಕೋಹಿ ತುಜೆ ಬಚಾಲೇಬೇಕು. ಈ ಸಂಜುಯಿಂದ ನಿನ್ನ ಯಾರು ಉಳ್ಸಕ್ಕಾಗಲ್ಲ.